ಅಡ್ವಾನ್ಸ್ ಆಗಿ ನಾವು ತಿಂಡಿ ಕೊಡ್ತೇವೆ ನಮ್ಮ ನೇಬರ್ಸ್ಗೆಲ್ಲ. ಸೊ ಅದನ್ನು ಕೂಡ ಇವತ್ತು ತರಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಸಬ್ಸ್ಕ್ರೈಬರ್ ಎಲ್ಲ ಬರುವರು, ಡಿಸ್ಕೌಂಟ್ ಮಾಡಿ ಕೊಡಿ. ಖಂಡಿತ ಮೇಡಮ್. ಆಯ್ತು ನೋಡಿ, ಎಂಟಿಗೆ ಪ್ರೀತಿ ಎಲ್ಲ ಜ್ಯೂಸ್ ತರದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಾವೆಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ನಾನು ಮತ್ತು ಹಸ್ಬೆಂಡ್ ಹೊರಗಡೆ ಹೋಗ್ತಾ ಇದ್ದೇವೆ. ನಮಗೆ ಸ್ವಲ್ಪ ಪರ್ಚೇಸಿಂಗ್ ಕೂಡ ಉಂಟು. ಮತ್ತೆ ನೋಡಿ ಟಾಮಿ ಗೊತ್ತಾಯ್ತು ಅಲ್ಲ ರೀ? ನೋಡಿ ನಾವು ಹೋಗುದಂತ ನನಗೆ ಗೊತ್ತಾಯ್ತು. ಪರ್ಫ್ಯೂಮ್ ಇದು ಸ್ಮೆಲ್ ಬರ್ತದಲ್ಲ, ಅವನಿಗೆ ಅದು ಗೊತ್ತಾಗ್ತದೆ ಬೇಗ, ಇಮಿಡಿಯೇಟ್ ಗೊತ್ತಾಗ್ತದೆ ಅವನಿಗೆ. ಆಮೇಲೆ ನಮಗೆ ಇನ್ಸೂರೆನ್ಸ್ ಆಫೀಸಿಗೆಲ್ಲ ಹೋಗ್ಲಿಕ್ಕೆ ಉಂಟು. ಆಮೇಲೆ ಚೌತಿಗೆ ಹಬ್ಬ ಬಂತು, ಅಡ್ವಾನ್ಸ್ ಆಗಿ ನಾವು ತಿಂಡಿ ಕೊಡ್ತೇವೆ ನಮ್ಮ ನೇಬರ್ಸ್ಗೆಲ್ಲ. ಸೊ ಅದನ್ನು ಕೂಡ ಇವತ್ತು ತರಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಆಮೇಲೆ ನನ್ನ ಮಗಳದ್ದು ಒಂದು ಲ್ಯಾಪ್ಟಾಪ್ ಸ್ವಲ್ಪ ಹಾಳಾಗಿದೆ, ಹಾಗೆ ಅದು ಕೂಡ ನಾವು ರಿಪೇರಿಗೆ ಅಂತೇಳಿ ಕೊಟ್ಟಿದ್ದೆವು. ಹಾಗೆ ಅವರು ಹೇಳಿದ್ರು ಅದಕ್ಕೆ ತುಂಬಾ ಖರ್ಚಾಗ್ತದೆ ಇನ್ನು ರಿಪೇರಿ ಮಾಡಿದ್ರೆ ಕೂಡ. ಹಾಗೆ ಹಸ್ಬೆಂಡ್ ಹೇಳಿದ್ವಿ ಹೊಸದು ತೆಗೆ, ಹಾಗೆ ಇವತ್ತು ನೋಡ್ಬೇಕು ಎಲ್ಲ. ಹಾಗೆ ಇವತ್ತು ಟೋಟಲ್ ಆಗಿ ಇದೆಲ್ಲ ಉಂಟು, ನಾವು ಹೋಗಿ ಬರ್ತೇವೆ. ಹೋಗೋಲ್ಲ, ಕೊಚ್ಚಿನ್ ಬೇಕರಿ ಎಲ್ಲ ಹೋಗಿ ಉಂಟು. ಕೊಚ್ಚಿನ್ ಬೇಕರಿ ಮತ್ತೆ ಲ್ಯಾಪ್ಟಾಪ್ ಮತ್ತೆ ಇಲ್ಲಿ ಇನ್ಸೂರೆನ್ಸ್ ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಉಂಟು. ಮಕ್ಕಳಿಲ್ಲ, ಮಕ್ಕಳು ಎಲ್ಲ ಸ್ಕೂಲಿಗೆಲ್ಲ ಹೋಗಿದ್ದಾರೆ. ಮತ್ತೆ ಸ್ವೀಟಿ ಕಾಲೇಜಿಗೆ ಹೋಗಿದ್ದಾಳೆ. ಹಾಗೆ ನಾವೇ ಹೊರಡಿದ್ದೇವೆ ಈಗ, ನಾವಿಬ್ರು ಕೂಡ ಅಲ್ಲ ರೀ? ಹೋಗುವ ರೆಡಿ, ಇನ್ನು ಹೊರಡುದು, ಇನ್ನು ರೆಡಿ ವಾಂಟ್ ಇನ್ನು ಹೊರಡುದು ನಾವು ಅಲ್ಲ. ಮತ್ತೆ ಕಾರಲ್ಲಿ ರೀಲ್ಸ್ ಉಂಟ ನಿಮ್ಮದು? ಅಯ್ಯೋ, ಬೆಳಿಗ್ಗೆಂದ ಹೇಳ್ತಿದ್ರು ಕಾರಲ್ಲಿ ಒಂದು ರೀಲ್ಸ್ ಮಾಡಿಕೊಂಡು ಹೋಗುವ ಅಂತೇಳಿ. ನೋಡುವ ಹೇಗೆ ಆಗ್ತದೆ ಹೇಳಿ. ಯಾಕೆ ಹೇಳಿದ್ರೆ ತುಂಬಾ ಟ್ರಾಫಿಕ್ ಇದ್ರೆ ಆಗುದಿಲ್ಲ. ನಾವು ಹೋಗುವಾಗ ಖಾಲಿ ರೋಡ್ ಸಿಕ್ಕಿದ್ರೆ ನಾವು ಮಾಡ್ತೇವೆ ಅಷ್ಟೇ. ಓಕೆ, ಬಾಯ್ ಬಾಯ್. ನಾವು ಹೊರಡಿದ್ದೇವೆ ಫ್ರೆಂಡ್ಸ್. ತುಂಬಾ ಇದು ಇವತ್ತು ಬಿಸಿಲುಂಟು. ಫಸ್ಟ್ ಎಲ್ಲಿ ಹೋಗುತ್ತೇವೆ ನಾವು? ಫಸ್ಟ್ ಈಗ ಕೊಚ್ಚಿನ್ ಅಲ್ಲ, ಇನ್ಸೂರೆನ್ಸ್ ಆಫೀಸಿಗೆ. ಇನ್ಸೂರೆನ್ಸ್ ಆಫೀಸಿಗೆಲ್ಲ ಇಲ್ಲಿಗೆಲ್ಲ ಫಸ್ಟ್ ಇನ್ಸೂರೆನ್ಸ್ ಆಫೀಸಿಗೆ ಹೋಗುವ ನಂತರ ಯಾವುದು ಫಸ್ಟ್ ಹೋಗೋ ಸಿಗ್ತದೆ. ಆಮೇಲೆ ನಮ್ಗೆ ಇಲ್ಲಿ ಕೂಡ ಹೋಗ್ಲಿಕ್ಕೆ ಉಂಟು. ಇಲ್ಲಿಗೆ ಅಂತ ಹೇಳಿದ್ರೆ ಕೊಚ್ಚಿನ್ ಬೇಕರಿ, ನಾನು ಆಗ ಹೇಳಿದ್ದೇನೆ ತಿಂಡಿ ತರಲಿಕ್ಕೆಲ್ಲ ಉಂಟು ಅಂತೇಳಿ. ಮತ್ತೆ ಲ್ಯಾಪ್ಟಾಪ್ ನೋಡ್ಲಿಕ್ಕೆ ಉಂಟು, ನೋಡ್ಬೇಕು. ಒಂದು ರೀಲ್ ಆಯ್ತು ನಮ್ದು ಕಾರಿನಲ್ಲಿ, ಒಂದು ರೀಲ್ಸ್ ಕೂಡ ಆಯ್ತು. ನಾವಿಬ್ರು ಕೂಡ ತುಂಬ ನಗ್ತಾ ಇದ್ದೆವು. ಸೊ ರೀಲ್ ಸೂಪರ್ ಆಗಿ ಬಂದಿದೆ ಅಂತ ನೀವೇ ಹೇಳ್ಬೇಕಾಯ್ತಾ. 2 ಟೇಕ್ ತಗೊಂಡೆ ನಾನು ಮಾತ್ರ. ಈಗ ನೋಡಿ, ಇಲ್ಲಿಂದ ನಾವು ಕೊಚ್ಚಿನ್ ಬೇಕರಿಗೆ ಬಂದಿದ್ದೇವೆ. ಗೌರಿ ಗಣೇಶ ಹಬ್ಬಕ್ಕೆ ಸ್ಪೆಷಲ್ ತಿಂಡಿ ಎಲ್ಲ ಬಂದಿದೆ. ನಾವಿಲ್ಲಿ ಪಪ್ಸ್ ತಗೊಂಡೆವು, ಮತ್ತು ಕೇರಳ ಸಮೋಸ. ಬೆಳಿಗ್ಗೆ ಬಿಸಿ ಬಿಸಿ ತಿಂಡಿ ಬಂದಿದೆ. ಒಳ್ಳೆ ಉಂಟಾ? ಹಾಂ, ಮಕ್ಕಳಿಗೆಲ್ಲ ಪಾರ್ಸಲ್ ಕೊಂಡೋಗ್ಲಿಕ್ಕೆ ಉಂಟು. ನಂದು ಒಂದು ಕೇರಳ ಸಮೋಸ ನೋಡಿ, ಎಂಟಿಗೆ ಪ್ರೀತಿ ಎಲ್ಲ ಜ್ಯೂಸ್ ತರದು. ನೀವು ಕುಡೀರಿ, ನೋಡಿ ಟೇಸ್ಟ್ ನೋಡಿ ಆಯ್ತಾ. ಹುಳಿ ಇದ್ರೆ ಬೇಡ ನನಗೆ. ಸ್ವೀಟ್ ಉಂಟಾ? ಒಳ್ಳೆ ಉಂಟಾ? ಸೂಪರ್ ಉಂಟು ನೋಡಿ. 2 ಪ್ಯಾಕ್ ಇಲ್ಲಿ ತೋರಿಸಿರಿ. 2 ಪ್ಯಾಕ್ ನೋಡಿ, ಫುಲ್ ತಿಂಡಿ ಉಂಟು, ಸ್ವೀಟ್ಸ್ ಎಲ್ಲ ಉಂಟು. ಮನೆಯಲ್ಲಿ ತೋರಿಸ್ತೇವೆ ಆಯ್ತಾ. ಇಲ್ಲಿ ನೋಡಿ, ಚೆಂದ ಉಂಟಲ್ಲ ಇದು ಗಿಡ. ಪರಿಸರ ಪ್ರೇಮಿ ನಾನು. ಇಲ್ಲಿ ಕೂಡ ನಮಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ನಮ್ಮ ಜೊತೆ ಫೋಟೋ ಕೂಡ ತೆಗೆದ್ರು. ಅವರಿಗೆ ಕೂಡ ತುಂಬ ಖುಷಿ ಆಯಿತು ನಮ್ಮನ್ನು ನೋಡಿ. ನಮ್ಮ ಫ್ಯಾಮಿಲಿಯ ದೊಡ್ಡ ಅಭಿಮಾನಿ ಅಂತ ಹೇಳಿದರು. ನಮಗೆ ಕೂಡ ಕೇಳಿ ತುಂಬ ಸಂತೋಷ ಆಯಿತು. ಆಮೇಲೆ ಅಲ್ಲಿಂದ ಇನ್ಸೂರೆನ್ಸ್ ಆಫೀಸಿಗೆ ಬಂದಿದ್ದೇವೆ. ಈಗ ನಾವು LIC ಮಂತ್ಲಿ ಇನ್ಸ್ಟಾಲ್ಮೆಂಟ್ ಪೇ ಮಾಡಲಿಕ್ಕೆ ಬಂದದ್ದು. ಇಷ್ಟೆಲ್ಲ ಕೆಲಸ ಆದ ಮೇಲೆ ಟೈಮ್ 12:30 ಆಯಿತು. ಇನ್ನೇನು ಊಟ ಮಾಡಬೇಕಲ್ಲ. ಹಸ್ಬೆಂಡ್ ಹೇಳಿದರು ಸೀದಾ ನಾವು ತಂದು ರೆಸ್ಟೋರೆಂಟಿಗೆ ಹೋಗುವ ಅಂತೇಳಿ. ನನಗೆ ಹಸಿವು ಕೂಡ ಆಗ್ತಾ ಇರಲಿಲ್ಲ, ಏನು ಮಾಡೋದು, ಮಧ್ಯಾಹ್ನ ಊಟ ಅಂತೂ ಮಾಡಲೇಬೇಕಲ್ವ. ಚಿಕನ್ ತಾಲಿ ಎಂತೆಲ್ಲ ಉಂಟು ಐಟಮ್? ಐಟಮ್ ತುಂಬ ಉಂಟು, ಯಾವುದೊಂದು ಗೊತ್ತಿಲ್ಲ. ತುಂಬ ಐಟಮ್ ಉಂಟಲ್ಲ.
ನೋಡಿ ನನ್ನ ಹಸ್ಬೆಂಡ್ ಚಿಕನ್ ಥಾಲಿ ತಗೊಂಡ್ರು. ಒಂದು ಚಿಕನ್ ಬಿರಿಯಾನಿ ಬಂತು. ತುಂಬ ಇದು ಫುಲ್ ಆಗ್ಬೋದು ರೀ ನನಗೆ. ಇದು ಅರ್ಧ ತಿನ್ನೋದು ಮತ್ತೆ ಪಾರ್ಸಲ್ ಮಾಡೋದು. ಇಷ್ಟು ತಿಂದರೆ ಯಾಕೆ ಹೇಳಿದರೆ ನಾವು ಆಲ್ರೆಡಿ ಸಮೋಸ ಎಲ್ಲ ತಿಂದು ಬಂದಿದ್ದೀವಲ್ಲ. ಓಕೆ ಫ್ರೆಂಡ್ಸ್, ನಾವು ಊಟ ಮಾಡ್ತೇವೆ. ಹೇಳಿ, ನಾವು ಊಟ ಮಾಡ್ತೇವೆ, ನೀವೆಲ್ಲರೂ ಬನ್ನಿ ಊಟ ಮಾಡಿ ಅಂತ. ಎಲ್ಲರನ್ನು ಕರೀರಿ ಊಟಕ್ಕೆ ಬನ್ನಿ ಅಂತ. ಗುಲಾಬ್ ಜಾಮೂನ್ ಉಂಟು, ಆಮೇಲೆ ಸುಕ್ಕ ಕಬಾಬ್. ಹೇಳಿಕೊಂಡು ಹೋಗಿ. ಇದೆಂತ ಗೊತ್ತಿಲ್ಲ, ಚಿಕನ್ ಐಟಮ್ ಒಂದು. ಇದು ಪಾಯಸ, ಅದು ಗೀ ರೋಸ್ಟ್ ಆಗಿರ್ಬೋದು. ಇದು ಸಾರು, ಇದು ಬೇಳೆ ಸಾರು, ಇದು ಬೆಂಡೆಕಾಯಿ ಪದಾರ್ಥ. ಇದೇನಂತ ಗೊತ್ತಿಲ್ಲ, ಇನ್ನು ಸ್ವೀಟ್ ಆಗಿರ್ಬೋದು. ಆಯ್ತು ಊಟ. ಚಿಕನ್ ಸಾರು ಮತ್ತು ರೈಸ್ ಸಂಡಿಗೆಲ್ಲ ಉಂಟು. ಮತ್ತು ಅದು ಮೋಸ್ಟ್ಲಿ ಕಬಾಬ್ ಎಲ್ಲ ಉಂಟು. ಓಕೆ ಫ್ರೆಂಡ್ಸ್, ನಾವು ಊಟ ಮಾಡ್ತೇವೆ. ನೋಡಿ, ನಾವು ಗಿರಿಯಸ್ಸಿಗೆ ಬಂದಿದ್ವಿ. ಸಬ್ಸ್ಕ್ರೈಬರ್ ಎಲ್ಲ ಬರುವರು, ಡಿಸ್ಕೌಂಟ್ ಮಾಡಿ ಕೊಡಿ. ಖಂಡಿತ ಮೇಡಮ್. ಆಯ್ತಾ? ಗಿರಿಯಸ್ ಬಿಗ್ ಬಾಸ್ ಇಲ್ಲಿದ್ದು ನಮ್ಮ ಮಂಗಳೂರು ಪಲ್ಮಟ್ ಗಂದ್ರಿ ರೋಡಲ್ಲಿ ಬನ್ನಿ. ಇಲ್ಲಿ ಡಿಸ್ಕೌಂಟ್ ಎಲ್ಲ ಮಾಡಿ ಕೊಡ್ತಾರೆ ನಿಮಗೆ. ಏನಿದ್ರು ಹೇಳಿ, ಮತ್ತೆ ವಿಡಿಯೋ ನೋಡಿಕೊಂಡು ಬಂದಿದ್ದೇವೆ ಅಂತ ಡಿಸ್ಕೌಂಟ್ ಮಾಡ್ತಾರೆ. ಇವರು ತಿವಾರಿ ಅವರು ಅಂತ ಕೊಟ್ಟಿದ್ದೀವಿ. ತುಂಬ ವೆರಿ ಟ್ಯಾಲೆಂಟೆಡ್. ತುಂಬ ಐಟಮ್ ನಾವೆಲ್ಲ ತಗೊಂಡಿದ್ದೀವಿ. ಮಿಕ್ಸಿ ಸಮೇತ ಸಣ್ಣದಿಂದ ದೊಡ್ಡ ಐಟಮ್ ತನಕ ಎಲ್ಲ ನಮ್ಮದು ಸ್ವಲ್ಪ ಐಟಮ್ ಕೂಡ ಗಿರಿಯಸ್ಸಲ್ಲಿ ಇನ್ಸ್ಟಾಲ್ ಮಾಡೋದು. ವಿಂಡೋಸ್ ಅನ್ನು ಇನ್ಸ್ಟಾಲ್ ಮಾಡೋದು. ನೋಡಿ ಫ್ರೆಂಡ್ಸ್, ಹೊಸ ಲ್ಯಾಪ್ಟಾಪ್ ಬಂತು ನನಗೆ. ಹೊಸ ಲ್ಯಾಪ್ಟಾಪ್ ಬಂತು ನೋಡಿ. ಅದರೊಟ್ಟಿಗೆ ಲ್ಯಾಪ್ಟಾಪ್ ಬ್ಯಾಗ್ ಸಹ ಸಿಕ್ಕಿದೆ ನೋಡಿ. ಬ್ಯಾಗ್ ತೋರಿಸು, ತಿರುಗು. ಬ್ಯಾಗ್ ಇದೆ ನನ್ನ ಕಾಣ್ತೇನೆ. ಈಗ ಸ್ವೀಟ್ 69,000 ಆಯ್ತಂತೆ. ಅದಕ್ಕೆ 5 ವರ್ಷ ವಾರಂಟಿ ಉಂಟು. 5 ವರ್ಷ ವಾರಂಟಿ ಮಾಡಿದಕ್ಕೆ 69 ಆಯ್ತು ಟೋಟಲ್ ಆಗಿ. 69 ಆಯ್ತಂತೆ ಫ್ರೆಂಡ್ಸ್. ಕೊಡ್ಲಿಕ್ಕೆ ಉಂಟು ಮನೆಯವರ ಹತ್ರ, ಮನೆಯವರಿಗೆ ಇದೆಲ್ಲ ನೋಡಿ ತಿಂಡಿ ಫುಡ್ ಈ ಕೊಚ್ಚಿನ ಬೇಕಾಗಿದೆ. ಅದು ನಿಮಗೆ ಈಗ ತಿನ್ನಕ್ಕೆ. ನಾವು ಈಗ ಬಂದದ್ದು ಒಂದು ಬೆಳಿಗ್ಗೆ ಹೋದವರು ಕೊಚ್ಚಿನ ಬೇಕರಿ. ಈಗ ನಾವು ಮನೆಗೆ ರೀಚ್ ಆದದಷ್ಟೇ. ತುಂಬಾ ಸಾಕಾಯ್ತು. ಸಾಕಾಗದೆ ಯಾಕೆ ಹೇಳಿದ್ರೆ ಬೆಳಿಗ್ಗೆ ಹೋಗಿದ್ದೇವಲ್ಲ ನಾವು,
ಹಾಗೆ ಎಲ್ಲ ಕಡೆ ಹೋಗಿ ನಮ್ದು ಕೆಲಸ ಎಲ್ಲ ಆಯ್ತು, ಬೇಗ ಬೇಗ ಆಯ್ತು. ಮತ್ತೆ ಸಾಕಾಗದೆ ಯಾಕೆ ಗೊತ್ತಾಗ, ತುಂಬಾ ಟ್ರಾಫಿಕ್ ಅಲ್ಲಿ ಬ್ಲಾಕ್ ಸಿಕ್ಕಿತ್ತು, ಏನು ಗೊತ್ತಿಲ್ಲ, ತುಂಬಾ ಬ್ಲಾಕ್ ಸಿಕ್ಕಿತ್ತು ನಮ್ಗೆ. ಮತ್ತೆ ಇಲ್ಲಿಗೂ ಎಲ್ಲ ಆಯ್ತು, ಕೆಲಸ ಎಲ್ಲ ಫಿನಿಶ್ ಆಯ್ತು, ಪರ್ಚೇಸಿಂಗ್ ಎಲ್ಲ ಆಯ್ತು. ನೋಡಿ ಹೊಸ ಲ್ಯಾಪ್ಟಾಪ್ ಬಂತು ಮಗಳಿಗೆ, ಡೆಲ್ ಕಂಪನಿ. ಇದರ ರೇಟ್ ಟೋಟಲ್ ಆಗಿ ಇಷ್ಟಕ್ಕೆ 67,000. ಇದಕ್ಕ ಟೋಟಲ್ ಪೆನ್ ಡ್ರೈವ್ ಒಂದು, ಹೆಡ್ಫೋನ್, ಅಲ್ಲ ಇದಕ್ಕೆ 67,000 ಆಯ್ತಾ? ಇಲ್ಲಿ ಹೆಡ್ಫೋನ್, ಇದು ಹೆಡ್ಫೋನ್ ಮತ್ತೆ ಪೆನ್ ಡ್ರೈವ್, ಬ್ಯಾಗ್ ಮತ್ತೆ ಮೌಸಾ, ಅದು ಇದು ವೈರ್ಲೆಸ್ ಮೌಸ್ ಪ್ಲಸ್ ಲ್ಯಾಪ್ಟಾಪ್ ಸೇರಿ ಒಟ್ಟಿಗೆ ಎಷ್ಟಾಯ್ತು? 67,000 ಆಯ್ತು. ಯಾಕೆ ಹೇಳಿದ್ರೆ ನಮ್ದೊಂದು ಲ್ಯಾಪ್ಟಾಪ್ ಹಾಳಾಗಿತ್ತು, ಹಾಗೆ ನಾವು ಅದನ್ನು ರಿಪೇರಿಗೆ ಕೊಟ್ಟಿದ್ದೇವೆ. ಯಾಕೆ ಹೇಳಿದ್ರೆ ಅದು ರಿಪೇರಿ ಮಾಡಿ ಸಹ ತುಂಬಾ ಖರ್ಚು ಉಂಟು ಅದಕ್ಕೆ. ಹಾಗೆ ನನ್ನ ಮಗಳಿಗೆ ಕೂಡ ಬೇಕು, ಅವಳಿಗೆ ಸಹ ಅಗತ್ಯ ಉಂಟು. ಇದು ಡಾಕ್ಟರ್ ಕಲಿಯುದಲ್ಲ, ಅವರಿಗೆ ಅಗತ್ಯ ಇರ್ತದೆ. ಇದು ನಮ್ಮ ಎಡಿಟಿಂಗ್ ವರ್ಕ್ಗೆ ಬೇಕು, ಮತ್ತೆ ಅದು ನಂಗೆ ಕಾಲೇಜಿಗೆ ಬೇಕು, ಅದಕ್ಕೆ ಇದು ಎಡಿಟಿಂಗ್ ವರ್ಕಿಗೆ ಅಂತ ತಗೊಂಡದ್ದು. ಹಾಗೆ 67,000 ಆಯ್ತು. ಏನ್ ಮಾಡುದು, ತೆಗಿಲೇಬೇಕಲ್ಲ, ಅನಿವಾರ್ಯತೆ ಇರುವಾಗ ನಾವು ತೆಗಿಲೇಬೇಕಾಗ್ತದೆ. ಮಗಳಿಗೆ ಸಹ ಕೂಡ ಬೇಕಾಗ್ತದೆ, ಅವಳು ಸಹ ಡಾಕ್ಟರ್ ಕಲಿಯುದಲ್ಲ, ಬೇಕಾಗ್ತದೆ. ಒಂದು ರಿಪೇರಿಯಲ್ಲಿ ಉಂಟು, ಅದನ್ನ ಎಂತ ಆಗ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟು ರೇಟ್ ಆಗ್ತದೆ. ಒಂದು ನಮ್ಗೆ ಇದು ಹೊಸತೊಂದು ತೆಗೆದ್ರು ಹಸ್ಬೆಂಡ್. ಹಾಗೆ ಅಲ್ಲಿ ಟೀ ಎಲ್ಲ ಕೊಟ್ಟರು ನಮ್ಗೆ. ನಾನೆಲ್ಲ ವಿಡಿಯೋ ಮಾಡಿದ್ದೇನೆ ಅಲ್ಲಿದೆಲ್ಲ. ಅಲ್ಲಿ ನಾನು ಬಿಗ್ ಬಾಸ್ ಅಂತ ಹೇಳಿದೆಲ್ಲ, ಅವ್ರು ಬಂದ ತಕ್ಷಣ ಟೀ ಕೊಡ್ತಾ ಇದ್ದಾರೆ ನಂಗೆ ಈಗ ಬೇಡ, ಸಂಜೆ ಮತ್ತೆ ಕೊಡಿ ಅಂತ. ಇಲ್ಲ ನೀವು ಟೀ ಕುಡೀರಿ ಅಂತ ಇಬ್ಬರಿಗೆ ಫೋರ್ಸ್ ಮಾಡಿದ್ರು. ಅವರು ತುಂಬಾ ಬೆಸ್ಟ್, ತುಂಬಾ ಇವರಲ್ಲಿ ಕೂಡ ತುಂಬಾ ಆತ್ಮೀಯರಾಗಿದ್ದಾರೆ. ಹಾಗೆ ಮತ್ತೆ ಒಂದು ಪೊಲೀಸ್ ಆಫೀಸರ್ ಇದು ಕೂಡ ರೆಸ್ಪೆಕ್ಟ್ ಕೂಡ ಒಳ್ಳೆ ಕೊಟ್ಟಿದ್ದಾರೆ. ಮತ್ತೆ ಹೇಳಿದ್ರು ನಿಮ್ಮ ಸಬ್ಸ್ಕ್ರೈಬರ್ಸಿಗೆಲ್ಲ ಹೇಳಿ ಮ್ಯಾಮ್ ವಿಡಿಯೋ ಮಾಡಿ ಅಂತ ನಮ್ಮ ಹತ್ರ ನೋಡಿ ಬಂದವರಿಗೆಲ್ಲ ಅಂತ ಹೇಳು. ಮತ್ತೆ ವಿಡಿಯೋ ಕೂಡ ಮಾಡಿ ನಿಮ್ಮ ಸಬ್ಸ್ಕ್ರೈಬರ್ಗೆ ಕೂಡ ಎಲ್ಲರಿಗೂ ಹೇಳಿ ಅಂತ. ಆಮೇಲೆ ವಿಡಿಯೋ ನೋಡಿ ಬಂದವರಿಗೆ ಕೂಡ ಅವರು ಡಿಸ್ಕೌಂಟ್ ಮಾಡ್ತಾರೆ ಪ್ರತಿಯೊಂದು ಐಟಮ್ ಮೇಲೆ. ಆಮೇಲೆ ಮುತ್ತು ಸಂಸಾರ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬಂದದಂತ ಹೇಳಿ ಹಾಗೆ ಹೇಳಿದ್ರೆ ನಿಮಗೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಅವರು. ಅಲ್ಲಿದು ನಾನು ಬಿಗ್ ಬಾಸ್ ತಿವಾರಿ ಅಂತ ಅವರ ಹೆಸರು, ಬಿಗ್ ಬಾಸ್ ಅಂತ ಹೇಳಿದ್ದೇನೆ, ವಿಡಿಯೋದಲ್ಲಿ ಉಂಟು ನೋಡಿ. ಹಾಗೆ ತುಂಬಾ ಒಳ್ಳೆ ಮಾತಾಡ್ತಾರೆ, ಮತ್ತೆ ಡಿಸ್ಕೌಂಟ್ ಕೂಡ ಒಳ್ಳೆ ಮಾಡ್ತಾರೆ. ತುಂಬಾ ಖುಷಿ ಆಯ್ತು ನಮ್ಗೆ. ಹಾಗೆ ಯಾರೆಲ್ಲ ನಾನು ವಿಡಿಯೋ ನೋಡಿ ಅಲ್ಲಿ ಹೋಗ್ತೀರಿ ಡಿಸ್ಕೌಂಟ್ ಖಂಡಿತ ಮಾಡ್ತಾರೆ. ಅಡ್ವಾನ್ಸ್ ಆಗಿ ತಿಂಡಿ ಎಲ್ಲ ತಂದಿದ್ದೀವಿ ನಾವು, ವರ್ಷ ಇಲ್ಲಿ ನೇಬರ್ಸಿಗೆ ತಿಂಡಿ ಎಲ್ಲ ಕೊಡ್ತೇವೆ. ಹಾಗೆ ಕೊಚ್ಚಿನ ಬೇಕರಿಗೆ ಕೂಡ ಹೋದೆವು. ಮತ್ತೆ ಒಂದು ಪುಣ್ಯ ಎಲ್ಲ ನಾವು ಹೋಗುವಾಗಲೇ ಎಲ್ಲ ತಿಂಡಿ ಫ್ರೆಶ್ ಬರ್ತಾ ಉಂಟು. ಹಾಗೆ ಫ್ರೆಶ್ ತಿಂಡಿ ಬಂದಿದೆ. ಇದೆಲ್ಲ ನಾನು ಮತ್ತೆ ತೋರಿಸ್ತೇನೆ ಫ್ರೆಂಡ್ಸ್. ಯಾಕೆ ಹೇಳಿದ್ರೆ ಈಗ ಸ್ವಲ್ಪ ನನಗೆ ಟೀ ಕುಡಿಲಿಕ್ಕೆ ಉಂಟು, ಅಲ್ಲಿ ಟೀ ಕುಡ್ತಿದ್ದೇನೆ ಸರಿಯಾಗಿಲ್ಲ ನನಗೆ, ಮನೆಯಲ್ಲಿ ಟೀ ಕುಡಿದ್ರೆ ಮಾತ್ರ ಸರಿಯಾಗುದು. ಹಾಗೆ ಇದೆಲ್ಲ ಮತ್ತೆ ಓಪನ್ ಮಾಡಿ ತೋರಿಸ್ತೇವೆ ನೋಡಿ. ಹೆಡ್ಫೋನ್ ಮತ್ತೆ ತೋರಿಸ್ತೇನೆ ಓಪನ್ ಮಾಡಿ ಆಯ್ತಾ. ಮತ್ತೆ ಬ್ಯಾಗ್ ಸಹ ನೋಡಿ ಚಂದ ಉಂಟು, ಚಿನ್ನ ತೋರಿಸೋಳು. ಬ್ಯಾಗ್ ಕೂಡ ಒಳ್ಳೆ ಬ್ರಾಂಡೆಡ್ ಒಳ್ಳೆದುಂಟು ಮಾತ್ರ ಬ್ಯಾಗ್. ಆಮೇಲೆ ನೋಡಿ ಇದೆಲ್ಲ ತಿಂಡಿ ನೋಡಿ, ಇದೆಲ್ಲ ರೈಸ್ ಚಕ್ಕುಲಿ ಎಲ್ಲ ಫ್ರೆಶ್ ಬಂದದ್ದು. ಇವತ್ತು ತಿಂಡಿ ಬಂದಿದೆ. ನಾವು ಹೆಚ್ಚಾಗಿ ಫೋನ್ ಮಾಡಿ ಹೋದ ಕಾರಣ ಹೇಳಿದ್ರು ಇವತ್ತು ಒಳ್ಳೆ ತಿಂಡಿ ಎಲ್ಲ ಬರ್ತದಂತ. ಇಲ್ಲಿ ಕೊಡುವಾಗ ಸಹ ನಾವು ಒಳ್ಳೆ ಕೊಡ್ಬೇಕಲ್ಲ. ಹಾಗೆ ನೋಡಿ ಚಕ್ಕುಲಿ, ಮತ್ತೆ ಇದು ಕೂಡ ಒಂದು ತಿಂಡಿ, ಸ್ಪೆಷಲ್ ತಿಂಡಿ. ಇದು ಕೂಡ ಒಳ್ಳೆ ಉಂಟು ಈ ತಿಂಡಿ ಇದು. ಆಮೇಲೆ ಇದು ನಮ್ದು ಚೌತಿ ಅಷ್ಟಮಿ ಉಂಡೆ ಏನು ಕೂಡ ಹೇಳ್ತಾರೆ ಅದು. ಆಮೇಲೆ ಈ ತಿಂಡಿ, ಮತ್ತೆ ಹೋಳಿಗೆ ಕಾಯಿ ಹೋಳಿಗೆ ಅಷ್ಟು ತುಂಬಾ ಉಂಟು. ನಾನು ಸ್ವಲ್ಪ ಮೇಲೆ ತೋರಿಸುದಷ್ಟೇ. ಮತ್ತಿದೆಂತ ಅದು ಸ್ವೀಟ್ಸ್, ಇದು ಸ್ವೀಟ್ಸ್, ಇದು ಎಲ್ಲ ಬೇರೆ ಬೇರೆ ಐಟಮ್, ಮಿಕ್ಸ್ಡ್ ಸ್ವೀಟ್ಸ್, ಮಿಕ್ಸ್ಡ್ ಸ್ವೀಟ್ಸ್ ಏನು. ಮತ್ತೆ ಕೆಲವು ಕುಕೀಸ್ ತೊಟ್ಟೆಯಲ್ಲಿ ಉಂಟು ತಿಂಡಿ, ಅದೆಲ್ಲ ಈಗ ಸ್ವಲ್ಪ ತೋರಿಸಿದ್ದು. ಆಮೇಲೆ ಮತ್ತೆ ಇದು ತಂದಿದ್ದೇವೆ ಅಲ್ಲಿ ಬಿಸಿ ಬಿಸಿ ಸಮೋಸ ಅಲ್ಲ, ಅದು ಕೇರಳ ಸಮೋಸ ಬರ್ತದೆ, ಒಳ್ಳೆದಾಗ್ತದೆ, ಅದು ತಂದಿದ್ದೇವೆ ತುಂಬಾ. ಅದೀಗ ತಿನ್ಬೇಕು. ಹಾಗೆ ನಾನೀಗ ಒಂದು ಟೀ ಕುಡಿತೇನೆ. ಲ್ಯಾಪ್ಟಾಪ್ ಎಲ್ಲ ಮತ್ತೆ ಮಗಳು ಓಪನ್ ಮಾಡಿ ತೋರಿಸೋಳು ನಿಮಗೆ, ಅವಳ ಹತ್ರ ಹೇಳಿದ್ದೇನೆ. ಅದೆಲ್ಲ ಆಯ್ತಾ ಸ್ವೀಟಿ ಎಲ್ಲ ಮತ್ತೆ ಓಪನ್ ಮಾಡಿ ತೋರಿಸು. ಸೊ ಫ್ರೆಂಡ್ಸ್, ಈಗ ನಾವು ಒಂದು ಒಳ್ಳೆ ಟೀ ಕುಡಿತೇವೆ. ಯಾಕೆ ಹೇಳಿದ್ರೆ ನನಗೆ ಮನಿ ಟೀ ಅಂತ ಕುಡಿಲೇಬೇಕು. ನಾನೆಲ್ಲ ಕೂತ್ಕೊಂಡ್ರು. ಹಾಗೆ ಈ ವಿಡಿಯೋ ತುಂಬ ಖುಷಿ ಆಯಿತು. ಎಲ್ಲ ಪರ್ಚೇಸಿಂಗ್ ಎಲ್ಲ ಆಯ್ತಲ್ಲ, ಖುಷಿ ಆಯಿತು. ನಾವು ಹೆಚ್ಚಾಗಿ ಗಿರಿಯಸಿಗೆ ಹೆಚ್ಚಾಗಿ ಪರ್ಚೇಸಿಂಗ್ ನಮ್ಮ ಎರಡು ಮನೆಗೆ 2 ರೂಮಿಗೆ AC ಹಾಕಿದ್ದೇವಲ್ಲ, ಅದು ಕೂಡ ಅಲ್ಲಿಂದಲೇ. ಹಾಗೆ ತುಂಬಾ ನಮ್ಮ ಆತ್ಮೀಯರಾಗಿ ಅವರು ಪ್ರೀತಿ ಮಾಡ್ತಾರೆ ಒಳ್ಳೆ ರೀತಿಯಲ್ಲಿ, ಅದು ನಮಗೆ ಒಂದು ತುಂಬಾ ಖುಷಿ.
ಓಕೆ ಫ್ರೆಂಡ್ಸ್, ಈಗ ಒಂದು ನಾನು ಟೀ ಕುಡಿಬೇಕು. ನೋಡಿ ಫ್ರೆಂಡ್ಸ್, ಈಗ ಹೆಡ್ಫೋನ್ ಅನ್ನು ಚಿನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದಾಳೆ. ASMR ತೋರ್ಸ್ ಫಸ್ಟ್ ಯಾವುದು ಅಂತ ಇದ್ದರು. ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದಾಳೆ, ನೋಡುವ ಹೇಗೆ ಉಂಟಂತ. ಓಪನ್ ಮಾಡು ಚಿನ್ನು, ಕ್ಲಾಪ್ ಹೊಡಿಯಲ್ಲ, ಓಪನ್ ಮಾಡುವಾಗ ಕೇಕ್ ಕಟ್ ಮಾಡಿದ್ದು ಇನಾಗ್ರೇಷನ್ ಅದೆಂತ ಅದು ಕ್ಲಿಪ್ ಆದರೆ ಯಾಹೂ. ಅಮ್ಮ ನೋಡಿಲ್ವಾ ಅಲ್ವಾ ಅಮ್ಮ? ಎಷ್ಟು ಕಾಸ್ಟ್ ಆಯ್ತು? ಇದಕ್ಕೆ 1989. 1989 ನೋಡಿ ಅನ್ಬಾಕ್ಸ್ ಮಾಡಿದ್ದು ಫೈನಲ್ ಆಗಿ ಈ ರೀತಿ ಉಂಟಿದ್ರ ಲುಕ್. ಕೇಳುವುದಿಲ್ಲ, ಪತ್ತೆ ಕೇಳ್ತಾ ಉಂಟು ನೋಡು. ಪತ್ತೆ ಕೇಳ್ತಾ ಕುಣಿ ಕುಣಿ ಕುಣಿ. ನೋಡಿ ಫ್ರೆಂಡ್ಸ್, ಲ್ಯಾಪ್ಟಾಪ್ ಅನ್ನು ಅನ್ಬಾಕ್ಸಿಂಗ್ ಮಾಡ್ತಿದ್ದೇನೆ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡ್ಬೋದು. ಶೇರ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.